ಬಿಜೆಪಿ ಅವನೇ ಸುಮ್ಮನಿದ್ದಾರೆ. ನಮ್ಮ ಹೈಕಮಾಂಡ್ ಏನ್ರಿ ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡ ವೆರಿಫೈ ಮಾಡ್ಬೇಕಾ ಬೇಡ? ಅದಕ್ಕೆ ತಮ್ಮನ್ನು ಕೇಳ್ತಾ ಇದೀವಿ ಸರ್. ಅದಕ್ಕೆ ನಾನು ಹೇಳಿದ ಬರೆಯ ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಷನ್ ಕ್ಯಾಬಿನೆಟ್ ಮೀಟಿಂಗು. ಬರೀ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್ ಅಲ್ಲ, ಬೆಂಗಳೂರು ಡಿವಿಷನ್, ರೆವಿನ್ಯೂ ಡಿವಿಷನ್. ಈ ಭಾಗದ ಜನತಾ ಏನಾದರೂ ನಿರೀಕ್ಷೆ ಬರುತ್ತಾ? ನೋಡಪ್ಪ, ಕ್ಯಾಬಿನೆಟ್ ನಲ್ಲಿ ನಾವು ಏನು ಹೇಳಿದ್ದೀವಿ ಅಲ್ಲ, ಬಜೆಟ್ ನಲ್ಲಿ ಏನು ಹೇಳಿದ್ದೀವಿ, ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇದು ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ. ತಾವು ಡಿಸಿಎಂ ಶಕ್ತಿ ಪ್ರದರ್ಶನ, ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು, ಆದ್ರೂ ಕೂಡ ಬಿಜೆಪಿ ಅವರು ನಂಬ್ತಾ ಇಲ್ಲ. ಸೆಪ್ಟೆಂಬರ್ ಚೇಂಜ್ ಮಾಡೇ ಮಾಡ್ತಾರೆ. ಬಿಜೆಪಿಯವರು ಯಾರು ನಂಬಲ್ಲ, ನೀನೇ ನಂಬಲ್ಲ. ಬಿಜೆಪಿಯವರು ನಂಬೋದೇ ಇಲ್ಲ. ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು. ಅವರು ಶಕ್ತಿ ಯಾವತ್ತೂ ನಂಬಲ್ಲ, ನೀನು ನಂಬಲ್ಲ. ಅದರಿಂದ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬರೀ ಸುಳ್ಳು ಹೇಳೋದು, ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಇದನ್ನು ಮಾಡಿದ್ರ ಇಂಥದ್ದು ಮಾಡಿದೀವಿ ಅಂತ ಹೇಳಿ ನೋಡೋಣ. ನಮ್ಮ DK ಶಿವಕುಮಾರ್ ಹೇಳ್ತಾನೆ, ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ. ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು? ನೀರಾವರಿ, ಇರಿಗೇಷನ್, ಆಮೇಲೆ ರೂರಲ್ ಡೆವಲಪ್ಮೆಂಟು, PWD, ಆಮೇಲೆ ಎಜುಕೇಶನ್, ಆಮೇಲೆ ಹೆಲ್ತ್. ಎಲ್ಲಿ ಬಿಟ್ಟಿದ್ದಾರೆ? ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ. ಅಧಿಕಾರ 4 ವರ್ಷ ಸರ್ಕಾರದಲ್ಲಿ ಇದ್ರು ಅವರು. ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 1 ವರ್ಷ 2 ತಿಂಗಳಿದ್ರು. ಏನ್ ಮಾಡಿದ್ದಾರೆ ಅವರು? ಏನು ಮಾಡಿಲ್ಲ. ಇನ್ನು ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪುದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರ ನಮ್ಮ 2ನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರ ಹೊಸಪೇಟೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. 3 ಲಕ್ಷದಿಂದ ಹೆಚ್ಚು. 3 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. ಮಳೆ ಇದ್ರು ಬಂದಿದ್ರು ಕೂಡ ಇದ್ರು. ಆಮೇಲೆ ಒಳಗಡೆ ಬರಕ್ ಆಗ್ಲಿಲ್ಲ ಬಹಳ ಜನ. ಸುಮ್ನೆ ಬರ್ತಾರ ಸರ್. 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ಯಾರು? ನೀವು. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ಈಗ ಬಿಜೆಪಿ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು, JDS ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡ ವೆರಿಫೈ ಮಾಡ್ಬೇಕಾ ಬೇಡ? ಅದಕ್ಕೆ ತಮ್ಮನ್ನು ಕೇಳ್ತಾ ಇದೀವಿ ಸರ್. ಅದಕ್ಕೆ ನಾನು ಹೇಳಿದ ಬರೆಯ ಸರ್. ಸುರ್ಜೇವಾಲಾ ಸಾಹೇಬ್ರ ಮೀಟಿಂಗ್ ಅಲ್ಲಿ ಕೆಲವು ಶಾಸಕರು ಸಚಿವರಾಗೋ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಆಯ್ತಾ? ಈಗ 142 ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ. 34 ಜನ ಮಾತ್ರ ಮಾಡಬೇಕು. ಎಲ್ಲರೂ ಮಾಡಕ್ಕಾಗತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳನ್ನ. 34 ಜನ ಮಾತ್ರ ಮಾಡೋದು. 142 ಜನ ಮಾಡಕ್ಕಾಗಲ್ಲ. ಎಲ್ಲ ಜನರಿಗೆ ಈ ಸಾರಿ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ಸಮೃದ್ಧಿ ಆಗ್ಲಿ, ಸಂತೋಷದಿಂದ ಇರ್ಲಿ ಜನ. ಮತ್ತೆ
ಎಲ್ಲರೂ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ. ಸರ್, ಬೆಳಗಾಂ ಸಾಧನಾ ಸಮಾವೇಶದಲ್ಲಿ ಎಸಿಪಿ ಅವ್ರು ನಾರಾಯಣ್ ಅಂತ ಇದ್ರಲ್ಲ ಸರ್, ನೀವು ಅವರಿಗೆ ಈ ತರ ಮಾಡಿದ್ರಿ, ಅವ್ರಿಗೆ ರಾಜೀನಾಮೆ ಕೊಟ್ಟಿದಾರಂತೆ ಸರ್, ರಾಜೀನಾಮೆ ಕೊಟ್ಟಿದಾರಂತೆ. ಬಿಜೆಪಿ ಅವನೇ ತುಂಬಿದ್ದಾರೆ, ನೀವೇ ಈಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ.